ಹಲೋ ಗೈಸ್, ಎಲ್ಲರೂ ಹೆಂಗಿದ್ರ? ಎಲ್ಲರೂ ಆರಾಮಾಗಿದ್ರ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಬೈಕ್ ಶೋರೂಮ್ ಇದೆ, ಸೆಕೆಂಡ್ ಹ್ಯಾಂಡ್ ಬೈಕ್ ಶೋರೂಮ್. ಮತ್ತೆ ಯಾವ ಮಾಡಲು ಮತ್ತೆ ಬುಲೆಟ್ ಜಾಸ್ತಿ ಇದಾವೆ. ಎನ್ಫೀಲ್ಡ್, ನೀವು ಯಾರು ಎನ್ಫೀಲ್ಡ್ ಹುಡುಕ್ತಿದ್ರೆ ಮತ್ತೆ ಬುಲೆಟ್ ಲವರ್ ಆಗಿದ್ರೆ, ಏನಾದ್ರು ಎನ್ಫೀಲ್ಡ್ ಬೇಕು ಅಂತ ಆಗಿದ್ರೆ ಯೂಸ್ಫುಲ್ ಇದೆ ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ಬೇಡ್ರಿ. ಬುಲೆಟ್ ಬೇಕನ್ನೋರಿಗೆ ಮಾತ್ರ. ಮತ್ತೆ ಬೇರೆ KTM ಮತ್ತೆ ಇನ್ನು ಭಾಳ ಬೈಕ್ ಅದಾವೆ, ತೋರಿಸ್ತೀನಿ ಅವನು ಯಾವ ಅಂತಂದು. ಮತ್ತೆ ಪ್ರೈಸು, ಮಾಡ್ಲು, ಮತ್ತೆ ಏನೇನು ಆಫರ್ ಇದಾವೆ, ಮತ್ತೆ ಏನೇನು ಡಿಸ್ಕೌಂಟ್ ಮಾಡ್ತಾರೆ, ಪ್ರೈಸ್ ಎಷ್ಟು ನೆಗೋಷಿಯಬಲ್ ಮಾಡ್ತಾರೆ, ಪ್ರತಿಯೊಂದು ತೋರಿಸ್ತೀವಿ. ಮತ್ತು ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರು ಈ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ರಿ. ಮತ್ತೆ ಈ ರೀತಿ ವ್ಲಾಗ್ಸು ಮತ್ತೆ ಬೈಕ್ ಕ್ಯಾಟಗರಿ ಮತ್ತೆ ವಿಡಿಯೋಸ್ ಭಾಳ ಬರ್ತಿರ್ತವೆ. ಸೆಕೆಂಡ್ ಹ್ಯಾಂಡ್ ಬೈಕ್ ಹುಡುಕರಿಗೆ ಬಜೆಟ್ ಇರಲ್ಲ, ಸೆಕೆಂಡ್ ಹ್ಯಾಂಡ್ ಬೇಕು, ಹೊಸ ತಗೊಳಕ್ ಆಗಲ್ಲ ಅಂತ ಅನ್ನೋರಿಗೆ ಈ ವಿಡಿಯೋ ಭಾರಿ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಈಗ ಪ್ರೆಸೆಂಟ್ ಯಾವ ಬೈಕ್ ಬಂದಿದೆ ಸರ್? ಸರ್ ಇಲ್ಲ, ಇದು ನ್ಯೂ ಸ್ಟಾಕ್ ಎಲ್ಲ ಬಂದಿದೆ ಗಾಡಿಗಳು. ಜಾಸ್ತಿ ಎನ್ಫೀಲ್ಡ್ ಇದ್ದಾವೆ ಸರ್? ಜಾಸ್ತಿ ಎನ್ಫೀಲ್ಡ್ ಬಂದಿದೆ ಸರ್. ಓಕೆ ಸರ್, ಒಂದು 5-6 ಗಾಡಿ ಇದಾವೆ ಎನ್ಫೀಲ್ಡ್. ಓಕೆ, ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಸರ್? ಸರ್ ಪ್ರೈಸ್ ನೀವು 1.5 ಸ್ಟಾರ್ಟ್. 1.5 ಮೇಲೇನೆ, ಮೇಲೆ ಅದ್ರೊಳಗಡೆ ಇಲ್ಲ? ಅದ್ರೊಳಗೆ ಯಾವ ಇಲ್ಲ ಸರ್. ಓಕೆ ಸರ್, ಎಷ್ಟೇ ಮಾಡಿ ಸರ್ ಇದು? ಇದು 2020 ಮಾಡಲು KTM ಮಾರುತಿ ಸಿಂಗಲ್ ಓನರ್ ಆಗಿರುತ್ತೆ. ಓಕೆ, ಇದು 140 ಹೇಳ್ತಿದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯೇಟ್ ಮಾಡ್ಕೊಡ್ತೀರಾ? ಈಗ ಏನಾದ್ರು ಫಿಕ್ಸ್ ರೇಟ್ ಅಂತ ಏನಿಲ್ಲ, ಎಲ್ಲ ಫಿಕ್ಸ್ ಏನಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೇವೆ. ಓಕೆ, ಲೋನ್ ಆಗುತ್ತಾ ಸರ್ ಇದಕ್ಕೂ? ಲೋನ್ ಎಲ್ಲ ಗಾಡಿಗೂ ಆಗುತ್ತೆ. 19 ಮಾಡಲು ಮೇಲೆ ಇರೋ ಎಲ್ಲ ಗಾಡಿ. ಓಕೆ, ಅಂದ್ರೆ ದಾವಣಗೆರೆ ಸರೌಂಡಿಂಗ್ 50 ಕಿಲೋಮೀಟರ್ ಇದ್ರೆ ಲೋನ್ ಮಾಡಿಸ್ಕೊಡ್ತೇವೆ, ಸಿವಿಲ್ ಚೆನ್ನಾಗಿದ್ರೆ. ಓಕೆ ಓಕೆ ಸರ್. ನೆಕ್ಸ್ಟ್ ಗಾಡಿ ಸರ್? ಇದು 2024 FZ ಸಿಂಗಲ್ ಓನರ್ ಆಗಿರುತ್ತೆ. ಓಕೆ, ಇದು ನಾವು 92 ಹೇಳ್ತಿದ್ದೀವಿ, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೇವೆ. ನೆಗೋಷಿಯೇಟ್ ಮಾಡ್ಕೊಡ್ತೀರಾ? ಓಕೆ, ನೆಕ್ಸ್ಟ್ ಗಾಡಿ ಸರ್? ಇದು ಕ್ಲಾಸಿಕ್ ರಿವಾನ್ 350. ಓಕೆ, ಎಷ್ಟು ಮಾಡಿ? 2022 ಮಾಡಲು ಸಿಂಗಲ್ ಓನರ್ ಆಗಿರುತ್ತೆ. ಓಕೆ, ಇದು 178 ಹೇಳ್ತಿದೀವಿ, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೇವೆ. ನೆಗೋಷಿಯೇಟ್ ಮಾಡ್ಕೊಡ್ತೀರಾ? ಇದು NS 200 2018 ಮಾಡಲು ಸಿಂಗಲ್ ಓನರ್ BS4 ಗಾಡಿ. ಗಾಡಿ ಎಲ್ಲ ಶೋರೂಮ್ ಟೆಸ್ಟ್ ನಲ್ಲಿ ಇದೆ. ಓಕೆ ಸರ್. 78 ಹೇಳ್ತಿದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಮುಗಿಸ್ಕೊಡ್ತೇವೆ. ಸರ್ ಎಷ್ಟೇ ಮಾಡು ಸರ್ ಬುಲೆಟ್? ಇದು 2019 ಮಾಡಲು ಸರ್. ಓನರ್ ಸರ್? ಓನರ್ ಇದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು ಗಾಡಿ ನಿಮಗೆ 14,000 ಓಡಿದೆ. 14,000 ಓಡಿದೆ. ಜಾಸ್ತಿ ಓಡಿರ್ಬೋದು ಮೋಸ್ಟ್ಲಿ. ಜಾಸ್ತಿ ಅಂದ್ರೆ ಮೀಟರ್ ಅಲ್ಲಿ 14,000 ಇದೆ. ನಿಮಗೆ BS4 ಆಗಿರುತ್ತೆ ಇದು ಗಾಡಿ. BS4 ಫುಲ್ ಡಿಮ್ಯಾಂಡ್ ಗಾಡಿ. ಮ್ಯಾಗ್ವಿಲ್ ಜೊತೆಗಿದೆ ಗಾಡಿ. ತುಂಬಾ ನೀಟಾಗಿ ಕಂಡೀಷನ್ ಆಗಿದೆ. ಓಕೆ, ರೀಪೇಂಟ್ ಏನೂ ಆಗಿಲ್ಲ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಗಾಡಿ ಎಲ್ಲ ಕ್ಲಾಸ್ ಇದೆ. ಓಕೆ, ಫುಲ್ ಇದೆ, ಫುಲ್ ಕ್ಲೀನ್ ಇದೆ ಸರ್ ಗಾಡಿ? ಫುಲ್ ಕ್ಲೀನ್ ಆಗಿದೆ ಸರ್. ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ. ಪ್ರೈಸ್ ಎಷ್ಟು ಹೇಳಿದ್ರಿ ಸರ್? ಸರ್ ಇದು ಪ್ರೈಸ್ 190 ಹೇಳ್ತಿದೀವಿ. 190 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯೇಟ್ ಮಾಡ್ತೀವಿ. ಅದು ನೆಗೋಷಿಯೇಬಲ್ ಅಂದ್ರೆ ಎಷ್ಟಾಗುತ್ತೆ ಸರ್? ಸರ್ 5,000 ರೂಪಾಯಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸರ್. ಬಂದು ಮುಂದೆ ಕುಂತು ವ್ಯಾಪಾರ ಮಾಡಿದ್ರೆ ಫೋನ್ ಅಲ್ಲಿ ಕೇಳಿದ್ರೆ ನಾವು ಅಷ್ಟು ಇದು ಆಗಲ್ಲ, ಯಾಕಂದ್ರೆ ಬಹಳಷ್ಟು ಕಾಲ್ ಬರ್ತವೆ. ಮುಂದೆ ಬಂದು ಕುಂತು ತಗೋನವ್ರು ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಸರ್. ಎಷ್ಟೇ ಮಾಡುದು ಸರ್ ಇದು? ಸರ್ ಇದು 2020 ಎಷ್ಟೇ ಓನರ್ ಸರ್ ಇದು? ಸೆಕೆಂಡ್ ಓನರ್ ಸರ್. ಇದು ಸೆಕೆಂಡ್ ಓನರ್. ಗನ್ ಮೆಟಲ್ ಗ್ರೇ ಗಾಡಿ ಇದು. ಇದು ರಾಯಲ್ ಎನ್ಫೀಲ್ಡ್ ತುಂಬಾ ಡಿಮ್ಯಾಂಡ್ ಕಲರ್ ಗಾಡಿ ಇದು. ಓಕೆ ಸರ್. ಗಾಡಿ ತುಂಬಾ ಕ್ಲಾಸ್ ಆಗಿದೆ. ಓಕೆ, ಸೆಕೆಂಡ್ ಓನರ್ ಇದೆ. ಇದೆಲ್ಲ ಮಾಡಿಫೈ ಮಾಡ್ತೀರಾ ಸರ್ ಇದೆಲ್ಲ? ಇದು ಪ್ರೋಗ್ರಾಮ್ ಹಾಕ್ಸಿರೋದು. ಓಕೆ, ಇದು ಎಲೆಕ್ಟ್ರಿಕ್ ಝೂಮ್ ಹಾಕ್ತಿದ್ದೀವಿ. ಓಕೆ ಸರ್. ಎಷ್ಟು ರನ್ ಆಗಿದೆ ಸರ್ ಇದು ಗಾಡಿ? ಸರ್ ಇದು 28,000 ನೋಡಿದೆ ಸರ್. 28,000. ಪ್ರೈಸ್ ಎಷ್ಟು ಹೇಳ್ತೀರಾ ಸರ್? ಇದು 195, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 195. ಓಕೆ, ನೆಕ್ಸ್ಟ್ ಗಾಡಿ ಸರ್? ಇದು ಬಂದ್ಬಿಟ್ಟು ನಿಮಗೆ 2017 ಮಾಡಲು ಸರ್. 2017 ಮಾಡಲು. 17 ಮಾಡಲು. ಅಂದ್ರೆ ಲೋನ್ ಆಗಲ್ಲ ಸರ್ ಇದಕ್ಕೆ? ಇದಕ್ಕೆ ಲೋನ್ ಆಗಲ್ಲ ಸರ್. ಸೆಕೆಂಡ್ ಓನರ್ ಗಾಡಿ. ಓಕೆ, ಫುಲ್ ರೀಸ್ಟೋರ್ ಆಗಿದೆ ಸರ್ ಗಾಡಿ. ಗಾಡಿ ತುಂಬಾ ಫುಲ್ ಇದನ್ನು ಡಿಮ್ಯಾಂಡಿಂಗ್ ಕಲರ್ ಗಾಡಿ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಪ್ರೈಸ್ ಎಷ್ಟು ಹೇಳ್ತೀರಾ ಸರ್? ಸರ್ ಇದು 165, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 165 ಅಂದ್ರೆ ಕ್ಯಾಶ್ ಸರ್ ಇದು? ಕ್ಯಾಶ್ ಸರ್, ಕ್ಯಾಶಿಗೆ ಆಗುತ್ತೆ. ಓಕೆ, ನೆಕ್ಸ್ಟ್ ಗಾಡಿ? ಇದು 2018 ಮಾಡಲು ಸರ್, ಸಿಲ್ವರ್ ಕಲರ್ ಗಾಡಿ. ಓಕೆ ಸರ್. ಇದು ಥರ್ಡ್ ಓನರ್ ಅಲ್ಲಿ ಇದೆ. ಥರ್ಡ್ ಓನರ್. ಪ್ರೈಸ್ ಎಷ್ಟು? 165 ಸರ್. ಇದು 165. ಸ್ವಲ್ಪ ನೆಗೋಷಿಯಬಲ್ ಮಾಡಿಸ್ಕೊಡ್ತೇನೆ ಸರ್. ಓಕೆ, ರನ್ ಎಷ್ಟು ರನ್ ಆಗಿದೆ ಸರ್ ಇದು? ಅದು 31,000 ಆಗಿದೆ ಸರ್. 31,000. ಓಕೆ, ಟೈರ್ ಎಲ್ಲ ಕಂಡೀಷನ್ ಇದೆ ಸರ್? ಟೈರ್ ಎಲ್ಲ ಕಂಡೀಷನ್ ಹೊಸದಿದೆ ಸರ್. ಟೈರ್ 2 ಹೊಸದಿದೆ ಈ ಗಾಡಿ. ಅಂದ್ರೆ ಟೈರ್ ಚೇಂಜ್ ಆಗಿರವ ಏನಾವೆ? ಚೇಂಜ್ ಆಗಿರುತ್ತೆ ಸರ್. ಚೇಂಜ್ ಆಗಿರುತ್ತೆ. 18 ಮಾಡಲ್ ಎಲ್ಲ ಚೇಂಜ್ ಆಗಿರುತ್ತೆ. ಫೈನಲ್ ಎಷ್ಟು ಹೇಳ್ತೀರಾ ಸರ್? ಸರ್ ಇದು 160 ವರೆಗೂ ಮಾಡಿಸ್ಕೊಡ್ತೇನೆ ಸರ್. 160. ಮುಂದೆ ಬನ್ನಿ, ಬೇಕಾದ್ರೆ ಇನ್ನ 2-3 ಸಾವಿರ ಹೆಚ್ಚು ಕಡಿಮೆ ಬೇಕಾದ್ರೆ ಮಾತಾಡೋಣ. FZ 2023 ಮಾಡಲು. ಎಷ್ಟು ಸಿಂಗಲ್ ಓನರ್ ಅಲ್ಲಿ ಇದೆ. ಸಿಂಗಲ್ ಓನರ್. ಪ್ರೈಸ್ ಎಷ್ಟು ಹೇಳ್ತೀರಾ ಸರ್? ಸರ್ ಇದು 85,000 ಸರ್. 85,000. ಸ್ವಲ್ಪ ನೆಗೋಷಿಯಬಲ್ ಮಾಡಿಸ್ಕೊಡ್ತೇನೆ. ಲೋನ್ ಆಗುತ್ತಾ ಸರ್ ಇದು? ಲೋನ್ ಆಗುತ್ತೆ ಸರ್. ಓಕೆ, ಇದು NS 200. ಓಕೆ, ಎಷ್ಟು ಮಾಡಿ? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಈಗ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ಇರೋದು. ಸಿಂಗಲ್ ಓನರ್ ಬುಲೆಟ್ ಅನ್ನ ಸೆಕೆಂಡ್ ಓನರ್, ಥರ್ಡ್ ಓನರ್ ಇದೆ ಸರ್. ನಿಮಗೆ ಇವೆಲ್ಲ ಗಾಡಿ ಎಲ್ಲ ಸಿಂಗಲ್ ಓನರ್. ಆಲ್ಮೋಸ್ಟ್ ಸಿಂಗಲ್ ಓನರ್ ನಮ್ಮ ಶೋರೂಮ್ ಅಲ್ಲಿ ಬರೋದು. ಎಷ್ಟು ಜಾಸ್ತಿ ಆಗುತ್ತೆ ನಾವು ಸಿಂಗಲ್ ಓನರ್ ತರ್ಸೋದು, ಇದು ಮಾಡೋದು. ಓಕೆ, ಒಂದೊಂದು ಬರ್ತಾವ. ಬುಲೆಟ್ ಎಲ್ಲ ಇವಾಗ ಸಿಗೋದೇ ಕಷ್ಟ ಇದೆ, ಹಂಗಾಗಿ ಬುಲೆಟ್ ಸಿಕ್ಕಿದ್ರೆ ಸಾಕಂತಂಗಿದೆ. ಹೌದೌದು ಸರ್.
ಇದು Price ಎಷ್ಟು? 2022 ಮಾಡಲು. ಪ್ರೈಸ್ ಎಷ್ಟು ಹೇಳ್ತಾರೆ ಸರ್? ಇದು 1,05,000 ಸರ್. 1,05,000 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಹೌದಾ? 1,00,000 ಒಳಗೆ ಆಗುತ್ತಾ ಸರ್? 1,00,000 ಒಳಗೆ ಆಗುತ್ತೆ. 95,000 ಅವ್ರಿಗೆ ಮಾಡಿಸ್ಕೊಡ್ತೇನೆ ಸರ್. ಓಕೆ ಸರ್ ಎಷ್ಟು ಮಾಡಿ ಸರ್ ಅದು? ಇದು 2023 ಮಾಡಲು ಸರ್. ಎಷ್ಟು? USB ಶಾಕ್ ಅಬ್ಸರ್ವರ್ ಎಷ್ಟನೇ ಓನರ್ ಸರ್? ಸರ್. ಇದು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಹಾ, second owner. ಪ್ರೈಸ್ ಎಷ್ಟು ಹೇಳಿದ್ರೆ? ಸರ್ ಇದು 120. 120. ಹಾ. ರನ್ ಎಷ್ಟಾಗಿದೆ ಸರ್ ಅದು? ಸರ್ ಇದು ಮೋಸ್ಟ್ಲಿ ಒಂದು 28,000 ಓಡಿದೆ ಸರ್. 28,000. ಇಲ್ಲ ಟೈರ್ ಎಲ್ಲ ಗುಡ್ ಕಂಡೀಷನ್? ಟೈರ್ ಎಲ್ಲ ಅರ್ಧ 50% ಟೈರ್ ಇದೆ ಸರ್. ಓಕೆ. ಗಾಡಿ ಎಲ್ಲ ಫುಲ್ ನೀಟ್ ಅಂಡ್ ಕಂಡೀಷನ್ ಇದೆ. ಇದು ಬನ್ನಿ ಮುಂದೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ. ಹೆಚ್ಚು ಕಡಿಮೆ ದಾವಣಗೆರೆ ಸರೌಂಡಿಂಗ್ 50 ಕಿಲೋಮೀಟರ್ ಬಂದ್ರೆ ನಿಮಗೆ ಲೋನ್ ಬೇಕಾದ್ರೆ ಮಾಡಿಸ್ಕೊಡ್ತೀವಿ. ಈಗ ಯಾವ್ದ್ರಲ್ಲಿ ಲೋನ್ ಮಾಡ್ತಾರೆ ಸರ್? IDFC ಬ್ಯಾಂಕ್ ಸರ್. IDFC ಬ್ಯಾಂಕ್. IDFC ಅಲ್ಲಿ ಫೈನಾನ್ಸ್ ಗಿನಾನ್ಸ್ ಏನು ಇಲ್ಲ, ಡೈರೆಕ್ಟ್ IDFC ಅಲ್ಲಿ ನಾವು ಲೋನ್ ಮಾಡ್ತೀವಿ. 50 ಕಿಲೋಮೀಟರ್ಸ್ ಒಳಗಡೆ ಸರೌಂಡಿಂಗ್? 50 ಕಿಲೋಮೀಟರ್ ಒಳಗಡೆ ಮಾಡಿಸ್ಕೊಡ್ತೀವಿ. ಅದಕ್ಕೆ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಸರ್ ಇದಕ್ಕೆಲ್ಲ? ಸರ್ ಅವರು ಸಿವಿಲ್ ಮೇಲೆ ಚೆಕ್ ಮಾಡ್ತೀವಿ ಸರ್. ಓಕೆ. ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ ಕಡಿಮೆ ಆಗುತ್ತೆ ಸರ್. ಸ್ವಲ್ಪ ಸಿವಿಲ್ ಕಡಿಮೆ ಇದ್ರೆ ಡೌನ್ ಪೇಮೆಂಟ್ ಜಾಸ್ತಿ ತಗೊಂಡ್ ಮಾಡ್ಕೊಡ್ತಾರೆ ಸರ್. ಓಕೆ ಸರ್. ಯಾಕಂದ್ರೆ ಇಷ್ಟೇ ಅಂತ ಹೇಳಿದ್ರೆ ಮತ್ತೆ ಆಮೇಲೆ ಬಂದ್ಮೇಲೆ ಇಷ್ಟ ಹೇಳಿದ್ರೆ ವಿಡಿಯೋದಲ್ಲಿ ಇವಾಗ ಇಷ್ಟು ಜಾಸ್ತಿ ಹೇಳ್ತಿದ್ರು ಅಂತ ನಾವು ಸುಳ್ಳಾಗ್ತೀವಿ. ಮುಂದೆ ಬನ್ನಿ, ಅವ್ರು ಲೋನರ್ ಬರ್ತಾರೆ, ಚೆಕ್ ಮಾಡ್ತಾರೆ, ಅವ್ರು ಎಷ್ಟು ಕಟ್ ಅಂತಾರೆ ಅಷ್ಟು ಕಟ್ಟಿ ತಗೊಂಡ್ ಹೋಗಿ ಗಾಡಿ ಒಂದೇ ದಿನದಲ್ಲಿ ಡೆಲಿವರಿ ಕೊಡ್ತೀವಿ ಗಾಡಿ. ಓಕೆ ಸರ್. ಅದು ಪ್ರೈಸ್ ಹೇಳಿಲ್ಲ ಸರ್? ಸರ್ ಇದು 1,20,000. 1,20,000. ಅದು ಎಷ್ಟೇ ಮಾಡಲು ಸರ್ ಇದು? ಸರ್ ಇದು ಥಂಡರ್ಬರ್ಡ್ X 2018 ಮಾಡಲು. ಥರ್ಡ್ ಓನರ್ ಮೇಲೆ ಇದೆ ಸರ್ ಗಾಡಿ. ಥರ್ಡ್ ಓನರ್ ಮೇಲೆ ಲೋನ್ ಆಗಲ್ಲ ಅದಕ್ಕೆ? ಲೋನ್ ಆಗಲ್ಲ ಸರ್. ಓಕೆ. ಕ್ಯಾಶ್? ಕ್ಯಾಶ್ 1,05,000. ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀವಿ. ಓಕೆ. ಎಷ್ಟೇ ಮಾಡೋದು ಸರ್? ಇದು 2021 ಮಾಡಲು ಸರ್. ಸಿಂಗಲ್ ಓನರ್ ಆಗಿರುತ್ತೆ ಗಾಡಿ. ಓಕೆ. ನಿಮಗೆ 85,000 ಹೇಳ್ತಿದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಮುಗಿಸ್ಕೊಡ್ತೇವೆ. 85. ಓಕೆ. ಇದು 2019 ಮಾಡಲು ಸರ್. ಸಿಂಗಲ್ ಓನರ್ BS4 ಗಾಡಿ. NS ರೆಡ್ ಕಲರ್ ಅಲ್ಲಿ ಇದೆ. ಗಾಡಿ ಚೆನ್ನಾಗಿದೆ ಸರ್. ಇದು 85 ಹೇಳ್ತಿದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಅಂದ್ರೆ ಇವೆಲ್ಲ ಲೋನ್ ಆಗುತ್ತೆ ಸರ್? ಲೋನ್ ಆಗುತ್ತೆ ಸರ್. ಲೋನ್ ಆಗುತ್ತೆ. 19 ಮಾಡಲ್ ಮೇಲೆ ಯಾವ ಗಾಡಿ ಇದೆ, ಸೆಕೆಂಡ್ ಓನರ್ ಫಸ್ಟ್ ಓನರ್ ಎಲ್ಲ ಗಾಡಿಗೂ ಲೋನ್ ಆಗುತ್ತೆ. ಓಕೆ ಸರ್. ಸೊ ಗೈಸ್ ನೋಡಿರ್ಬೋದು ನೀವು ಯಾವ್ಯಾವ ಮಾಡಲು ಮತ್ತೆ ಒಳ್ಳೊಳ್ಳೆ ಬುಲೆಟ್ ಗಾಡಿಗಳು ಮತ್ತೆಲ್ಲ ಒಳ್ಳೆ ಮಾಡ್ಲೆ ಗಾಡಿ ಇದಾವೆ. ನೀವು ಅನ್ಕೊಬಹುದು ಬಜೆಟ್ ಜಾಸ್ತಿ ಆಯ್ತು, ಕಡಿಮೆ ಇಲ್ಲ, ಯಾವ ಬಜೆಟ್ ಗಾಡಿ ಇಲ್ಲ ಅಂತಂದು. ಯಾಕಂತಂದ್ರೆ ಅವು ಮಾಡ್ಲ ಮೇಲೆ ಡಿಪೆಂಡ್ ಆಗುತ್ತೆ. ಏನಾದ್ರು ನಿಮಗೆ 18 ಒಳಗೆ ಬೇಕಂತಂದ್ರೆ ನೀವು ಸ್ವಲ್ಪ ಕಮ್ಮಿ ಆಗುತ್ತೆ ಬಜೆಟ್. ನೀವು ಏನಾದ್ರು 18 ಮೇಲೆ ಒಳ್ಳೊಳ್ಳೆ ಮಾಡ್ಲು ಗಾಡಿ 23, 22, 20 ಹುಡುಕಾದಿದ್ರೆ ಇದು ಸ್ವಲ್ಪ ಬಜೆಟ್ ಬಹಳ ಆಗುತ್ತೆ. ಇದು EMI ಮೇಲೆ ತಗೊಂಡ್ರು ಬೇಕಾದ್ರೆ ಇದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಳ್ಳೆ ಮಾಡ್ಲು ಗಾಡಿ ಅರ್ಧಕ್ಕರ್ಧ ರೇಟ್ ಕಮ್ಮಿ ಸಿಗ್ತಾ ಇದೆ. ಹೊಸವೇ ಎಷ್ಟು 2.5 ಲಕ್ಷ ಇದೆ, ಇಲ್ಲ ಅರ್ಧಕ್ಕರ್ಧ ರೇಟ್ 1.20, 1.30 ಎಲ್ಲ ಅರ್ಧಕ್ಕರ್ಧ ರೇಟ್ ಕಮ್ಮಿ ಆಗ್ತದೆ. ಮತ್ತೆ 1 ಲಕ್ಷದ ಒಳಗೆ ಸಿಗ್ತವೆ ಇಲ್ಲೆಲ್ಲ ಬೈಕ್ಗಳು. ಇಲ್ಲಿ ವಿಸಿಟ್ ಮಾಡಿದ್ರೆ ಕಂಪ್ಲೀಟ್ ಎಲ್ಲ ಮಾಹಿತಿ ಗೊತ್ತಾಗುತ್ತೆ ನಿಮಗೆ. ಈ ಅಡ್ರೆಸ್ ಬಂದ್ಬಿಟ್ಟು ದಾವಣಗೆರೆ PB ರೋಡ್ ಇದೆಲ್ಲ ವಿನೋಬನ್ ಆಗವೆ ಸೆಕೆಂಡ್ ಮೇನ್, ಅದ್ರ ಅಪೋಸಿಟ್ ಅಲ್ಲೇ ಶೋರೂಮ್ ಲೊಕೇಟ್ ಆಗಿರುತ್ತೆ. ನಿಮ್ಗೆ ಏನೋ ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಂಡು ಬೇಕಾದ್ರೆ ಬರ್ಬೋದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಂಡಿಲ್ಲ ಖಂಡಿತ ಡಿಸ್ಲೈಕ್ ಮಾಡ್ಬೋದು, ಇಷ್ಟ ಆಗಿಲ್ಲ ಅಂತಂದ್ರೆ ವಿಡಿಯೋ. ಮತ್ತೆ ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್.